ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸುಮಾರು ದಿನ ಆಯಿತು ವೀಡಿಯೋ ಮಾಡಿದೆ. ವೀಡಿಯೋ ಮಾಡೋಕ್ಕೆ ಟೈಮೇ ಆಗಿಲ್ಲ, ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿದ್ದೆ. ಸ್ವಲ್ಪ ಫ್ರೀ ಆಗಿದ್ದೀನಿ, ಹಂಗಾಗಿ ಬಂದು ನಮ್ಮ ಟೆರೇಸಲ್ಲಿ ಬಂದು ಇದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ನಮ್ಮ ಮನೆ ಟೆರೇಸು ನೋಡಿ, ಬನ್ನಿ ಏನೋ ಒಂದು ತೋರಿಸ್ತೀನಿ. ಇದೇನು ಗೊತ್ತಾ? ನೋಡಿ, ನಮ್ಮನೆ ಟೆರೇಸಲ್ಲೇ ಆಗಿರೋದಿಲ್ಲ. ನುಗ್ಗೆಕಾಯಿ ಆವಾಗವಾಗ ತಿಂತಾ ಇರಬೇಕು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕೇಳಿರ್ತಿರಲ್ಲ, ಸುಮಾರು ಸಾಂಗೆಲ್ಲ ಇದೆ ನುಗ್ಗೆಕಾಯಿ. ಬಟ್ ಅದು ಹಿರಿಯರ ಅನುಭವದ ಮಾತು, ಅದು ನಮ್ಗೆ ಅಷ್ಟು ಇದಿಲ್ಲ. ಬಟ್ ನುಗ್ಗೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋದಂತೂ ಹೌದು. ಯಾಕೆಂದರೆ ಅದರಲ್ಲಿ ಸಿಕ್ಕಾಬಿಟ್ಟೆ ಕಬ್ಬಿಣದ ಅಂಶ ಇರುತ್ತೆ. ತುಂಬ ಅಂದರೆ ತುಂಬ ಅದು ಅದಕ್ಕೆ ಆರೋಗ್ಯಕ್ಕೆ ಸಖತ್ ಇದು. ಮೂಳೆ ಗಟ್ಟಿ ಆಗೋದಕ್ಕೆ ಎಲ್ಲದಕ್ಕೂ ಕಬ್ಬಿಣದ ಅಂಶ ತುಂಬ ಇಂಪಾರ್ಟೆಂಟು. ಸೊ ನುಗ್ಗೆಕಾಯಿ ಆರೋಗ್ಯಕ್ಕೆ ಸಖತ್ ಒಳ್ಳೆಯದು. ಅದನ್ನ ಅವಾಗ ತಿಂತಾಯಿರಿ. ಮನೆಯಲ್ಲೇ ಬೆಳ್ಕೊಂಡ್ರಂತೂ ಸೂಪರ್. ಯಾಕೆಂದರೆ ಯಾವುದೇ ಕೆಮಿಕಲ್ಲು, ಔಷಧಿ ಮತ್ತೊಂದು ಮಗದೊಂದು ಏನಿರಲ್ಲ. ನುಗ್ಗೆಕಾಯಿ ನಾರ್ಮಲಾಗಿ ಹೊಡೆಯಲ್ಲ ಅನ್ಕೋತೀನಿ, ಬಟ್ ಅದನ್ನೇ ಬೆಳೆಯೋರು ಹೊಡಿತಾರೆ. ಯಾಕೆಂದರೆ ಈಗ ಒಂದೊಂದು ಗಿಡ ಇದ್ದಾಗ ಔಷಧಿ ಬೇಕಾಗಲ್ಲ. ತುಂಬ ದೊಡ್ಡದ ಪ್ರಮಾಣದಲ್ಲಿ ಬೆಳಿಬೇಕಾದ್ರೆ ಹುಳುಗಳು ಜಾಸ್ತಿ ಅಥವಾ ಕೀಟಗಳು ಜಾಸ್ತಿ, ಸೊ ಔಷಧಿ ಹೊಡಿತಾರೆ. ನಮ್ಮ ಆರೋಗ್ಯಕ್ಕೆ ನಾವೇ ಬೆಳ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಇದು ವರ್ಷಕ್ಕೆ 2-3 ಸಾರಿ ಬರುತ್ತೆ ನಮಗೆ. ಆಲ್ಮೋಸ್ಟ್ ವರ್ಷ ಪೂರ್ತಿ ನಮ್ಗೆ ನುಗ್ಗೆಕಾಯಿ ಇರುತ್ತೆ ಈ ಗಿಡದಲ್ಲಿ. ನಮ್ಮ ಟೆರೇಸಲ್ಲೇ ಬೆಳ್ಕೊಂಡಿರೋದು. ನೋಡಿ, ತೋರಿಸ್ತೀನಿ ಹೆಂಗೆ ಯಾವ ಥರ ಜಾಗದಲ್ಲಿ ಬೆಳೆದಿದ್ದೀನಿ ತೋರಿಸ್ತೀನಿ ರೀ. ನೋಡಿ ಎಷ್ಟು ಹೂವು ಹಾಕ್ಕೊಂಡಿದೆ. ಫುಲ್ಲು ಒಂದೊಂದು ಸಾರಿ ಆದರೆ ಒಂದು 50-100 ಕಾಯಿ ಆಗುತ್ತೆ. ಇಲ್ಲಿ ನೋಡಿ, ಇವನಿದ್ದಾನೆ. ಅದು ನೋಡಿ ಯಾವ ಥರ ಜಾಗದಲ್ಲಿ ಹೆಂಗೆ ಬೆಳೆದಿದ್ದೀವಿ ನಾವು. ಜಸ್ಟ್ ಟೆರೇಸಿಗೆ ಸಿಂಪಲ್ಲಾಗಿ ಒಂದು ಇದನ್ನು ಮಾಡಿಬಿಟ್ಟು, ಕಟ್ಟೆನ ಮಾಡಿಬಿಟ್ಟು ಅದರಲ್ಲಿ ಮಣ್ಣನ್ನು ಹಾಕಿ ತುಂಬಿ ಬೆಳೆದಿರೋದು. ನೋಡಿ, ಪಪ್ಪಾಯ ಕಾಯಿನೂ ಆಗಿದೆ. ನೋಡಿ, ವರ್ಷಕ್ಕೆ 2-3 ಸರಿ ಆಗುತ್ತೆ. ಒಂದು ಕಾಯಿ ಇನ್ನೇನು ಮುಗಿತಾ ಬಂತು ಅಷ್ಟೊತ್ತಿಗೆ ಮತ್ತೆ ಶುರುವಾಗುತ್ತೆ ಅದು ನುಗ್ಗೆಕಾಯಿ ಆಗೋದಕ್ಕೆ. ಇನ್ನೊಂದೇನು ಅಂದರೆ, ಈ ನುಗ್ಗೆಕಾಯಿ ಗಿಡದಲ್ಲಿ ತಗೊಡ್ಕೊಂಡು ತಿನ್ನ ನುಗ್ಗೆಕಾಯಿ ಸಾರು ಮಾಡ್ಕೊಂತೀನಿ. ಹೌದಾ? ತಿಂದಿದ್ದೆ ನೀನು? ರುಚಿ ಆಗ್ತಾ? ಓಹೋ, ನುಗ್ಗೆಕಾಯಿ ಅಷ್ಟೇ ಅದರ ಸೊಪ್ಪು ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಅದು ಈಗ ಒಳಜ್ವರ ಅಂತ ಜ್ವರಕ್ಕೆ ಇದಕ್ಕೆಲ್ಲ ಸಖತ್ ಇದು ಔಷಧಿ. ಅದು ನಮಗೆ ಮನೆಯಲ್ಲಿ ಫಸ್ಟ್ ಔಷಧಿ ಅದೇನೆ. ಆಲ್ಮೋಸ್ಟ್ ಜ್ವರ ಬಂತು, ಒಳಜ್ವರ ಬಂತು ಅಂದರೆ ಜ್ವರಕ್ಕಿಂತ ಹೆಚ್ಚು ಒಳಜ್ವರಕ್ಕೆ ತುಂಬ ಔಷಧಿ. ಆ ನುಗ್ಗೆ ಸೊಪ್ಪನ್ನು ಹಸಿರು ಬೇಳೆಗೆ ಹಾಕ್ಬಿಟ್ಟು ಫುಲ್ ಇದು ಮಾಡಿ ಪಾಯಸ ಮಾಡಿ ಕೊಡೋರು. ಅದು ಒಳಜ್ವರನ ಸಖತ್ ಬೇಗ ಕಡಿಮೆ ಮಾಡುತ್ತೆ. ಸೊ ನುಗ್ಗೆ ಗಿಡದಲ್ಲಿ ನಮಗೆ ಭಾಳ ಅಂದರೆ ಭಾಳ ಇದಿದೆ, ಆರೋಗ್ಯಕರವಾದ ಅಂಶ ಇದೆ. ಸೊ ಎಲ್ಲರೂ ನುಗ್ಗೆಕಾಯಿನ ಜಾಸ್ತಿ ಯೂಸ್ ಮಾಡಿ. ಇನ್ನು ನುಗ್ಗೆಕಾಯಿ ಬಗ್ಗೆ ಬೇರೆ ಹೇಳಬೇಕು ಅಂತಿಲ್ಲ. ದೊಡ್ಡವರು ತುಂಬ ಮಾತು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ರವಿಚಂದ್ರನ್ ಅವರಂತೂ ಅದ್ಭುತವಾಗಿ ಹೇಳಿದ್ದಾರೆ. ಅವ್ರ ಮೂವಿಲಿ ಎಲ್ರಿಗೂ ಗೊತ್ತಿದೆ. ಸೊ ನುಗ್ಗೆಕಾಯಿಯ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಿ. ಎಂಜಾಯ್ ದ ಡೇ. ಬಾಯ್ ಬಾಯ್, ಮತ್ತೆ ಸಿಗುವ.